ಈ ಕಿಚನ್ ಮೇಕ್ ಓವರ್ ಮಾಡಬೇಕು ಅನ್ಕೊಂಡಿದ್ದು ನಾನು ಅನ್ಕೊಂಡಿದ್ದಷ್ಟು ಸುಲಭ ಅಂತೂ ಇರಲಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನನಗಂತೂ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಡುಗೆ ಮನೆ ನೋಡ್ತಾ ಇದ್ರೆ ಅದ್ರೊಳಗಡೆ ಹೋಗ್ಬೇಕು ಅಂತಾನೆ ಅನಿಸ್ತಾ ಇರ್ಲಿಲ್ಲ, ಅಷ್ಟು ಅಡ್ಕೊಂಡ್ಬಿಟ್ಟಿದ್ದೆ. ಹಾಗೆ ಶೆಲ್ಫ್ ಕಲ್ಗಳು ಅಷ್ಟೇನೆ ಎಣ್ಣೆ ಎಲ್ಲ ಸಿಡಿದು ಫುಲ್ ಗಲೀಜ್ ಆಗ್ಬಿಟ್ಟಿತ್ತು. ಯಾವ್ಯಾವ ಐಟಮ್ಸ್ ಗಳು ನಾನು ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಆ ಲೆವೆಲ್ಗೆ ಮಿಸ್ಸಿ ಮಾಡ್ಕೊಂಡ್ಬಿಟ್ಟಿದ್ದೆ ಅಡುಗೆ ಮನೆನಂತೂ. ಸೊ ಅದಕ್ಕೆ ಅಂತ ಫೈನಲಿ ಇವತ್ತು ಡಿಸೈಡ್ ಮಾಡ್ಕೊಂಡು ಹೆಂಗಿದ್ರು ನನಗೆ ರಜೆ ಇತ್ತಲ್ಲ ಅಂತ ಹೇಳ್ಬಿಟ್ಟು ಅಡುಗೆ ಮನೆ ಫುಲ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆಯಿಂದ ತಕ್ಕೊಂತಾ ಇದ್ದೆ. ಡಿಸೈಡ್ ಮಾಡೋದೇನೋ ಮಾಡ್ಬಿಟ್ಟೆ ಕಿಚನ್ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡು, ಬಟ್ ಶುರು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಹಂಗು ಹಿಂಗು ಆಡ್ಕೊಂಡು ಫಸ್ಟ್ ಗ್ಯಾಸ್ ಎಲ್ಲ ಎತ್ತಿಟ್ಬಿಟ್ಟು ಅದಾದ್ಮೇಲೆ ಬಾಕ್ಸ್ ಗಳು ಪಾತ್ರೆಗಳನ್ನೆಲ್ಲ ಎತ್ಕೊಂತಾ ಇದ್ದೆ. ಇಷ್ಟು ದಿನ ಕಣ್ಣಿಗೆ ಕಾಣದೇ ಇರೋ ಧೂಳೆಲ್ಲ ಇವತ್ತು ಒಂದೇ ಸಲ ಕಣ್ಣಿಗೆ ಕಾಣ್ಬಿಡ್ತು. ಹಂಗೆ ಬಿಟ್ಟಿದ್ರೆ ಧೂಳು ಅಂತಾನು ಅನಿಸ್ತಾ ಇರ್ಲಿಲ್ಲ, ಏನು ಇಲ್ಲ. ಆದ್ರೆ ಇವಾಗ ತೆಗಿಬೇಕಾದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಗಲೀಜ್ ಮಾಡ್ಕೊಂಡಿದೀನಿ ನಾನಂತೂ ಅಂತಾನು. ಅದು ಕೂಡ ಈ ಕೆಲ್ಸದ ಟೆನ್ಷನ್ ಗಳಲ್ಲಿ ನೀಟಾಗಿ ಟೈಮು ಕೂಡ ಕೊಟ್ಟಿಲ್ಲ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕಂತೂ ಇರುವಾರೆ ಮಿಸ್ಅಪ್ ಆಗ್ಬಿಟ್ಟಿದೆ ಕಿಚನ್. ಎಲ್ಲ ತೆಗಿಬೇಕಾದ್ರೆ ಅನ್ಕೊಂತಾ ಇದ್ದೆ ಹೆಂಗಪ್ಪ ಇದನ್ನೆಲ್ಲ ಕ್ಲೀನ್ ಮಾಡೋದು, ಎಷ್ಟೊತ್ತಿಗೆ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಹಂಗು ಹಿಂಗು ಆಡ್ಕೊಂಡು ಅಡ್ಗೆ ಮನೆಯಿಂದ ಎಲ್ಲಾ ಪಾತ್ರೆನೂ ಕೂಡ ಇಳಿಸ್ಕೊಂಡ್ಬಿಟ್ಟು ಎಲ್ಲ ಹೊರಗಡೆ ಎತ್ತಿಟ್ಟೆ. ಧೂಳು ಹೊಡಿಯೋ ಟೈಮಲ್ಲಿ ತಮಾಷೆ ನೋಡಿ, ನಂದು ಆಧಾರ್ ಕಾರ್ಡ್ ಯಾಕೋ ಹೋಗ್ಬಿಟ್ಟು ಶೆಲ್ಫ್ ಮೇಲೆ ಕೂತ್ಬಿಟ್ಟಿತ್ತು. ಅದು ಯಾಕೆ ಅಂತ ಗೊತ್ತಿಲ್ಲ. ಇನ್ನು ನನಗೆ ಧೂಳು ಹೊಡಿಯೋದಕ್ಕೆ ಇನ್ನೊಂದು ಭಯ ಏನಪ್ಪಾ ಅಂದ್ರೆ ನನಗೆ ಬೇಗ ಡಸ್ಟ್ ಅಲರ್ಜಿ ಆಗ್ಬಿಡುತ್ತೆ. ನನಗೆ ಗೊತ್ತಿತ್ತು ನಾನು ಕೆಲಸ ಎಲ್ಲ ಮುಗಿಸೋದ್ರೊಳಗಡೆ ಮಲ್ಕೊಂತೀನಿ ಅಂತ. ಸೊ ಅದೇ ರೀತಿ ಈಗ ನಾನು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಆಲ್ರೆಡಿ ನನಗೆ ಡಸ್ಟ್ ಅಲರ್ಜಿ ಆಗಿ ಕೆಮ್ಮು ಕೂಡ ಶುರು ಆಗಿದೆ. ಆದ್ರೂ ಕೂಡ ಅದನ್ನ ಕಂಟ್ರೋಲ್ ಮಾಡ್ಕೊಂಡೇ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಸೊ ಫೈನಲ್ ಆಗಿ ಬೇಜಾರಾಗೋದು ಏನಪ್ಪಾ ಅಂದ್ರೆ ನಾವು ಇಷ್ಟು ಎಫರ್ಟ್ ಹಾಕಿದ್ರು ಅದಕ್ಕೆ ತಕ್ಕಂತ ರಿಸಲ್ಟ್ ಬರಲ್ಲ. ಆದ್ರೂ ಕೂಡ ನಮ್ಮ ಎಫರ್ಟ್ ನಾವು ನಿಲ್ಲಿಸಬಾರ್ದು ಅಂತ ಹೇಳ್ಬಿಟ್ಟು ನನಗೆ ನಾನೇ ಮೋಟಿವೇಟ್ ಮಾಡ್ಕೊಂಡು ದಿನ ವಿಡಿಯೋಸ್ ಅಪ್ಲೋಡ್ ಮಾಡೋದಾಗ್ತಾ ಇದೆ. ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ಬೇಕು ಅನ್ಸುತ್ತೆ, ಬಿಡಿ ಹೋಗ್ಲಿ. ಇನ್ನು ಇವತ್ತು ನಾನು ಅನ್ಕೊಂಡಷ್ಟು ಸುಲಭ ಇರಲಿಲ್ಲ ಕಿಚನ್ ಕ್ಲೀನ್ ಮಾಡೋದು, ಹಾಗೆ ಮೇಕ್ ಓವರ್ ಮಾಡೋದು. ಸಿಕ್ಕಾಬಟ್ಟೆ ಟಯರ್ಡ್ ಆಗೋಯ್ತು. ಹೆಚ್ಚು ಕಡಿಮೆ ನಾನು 11 ಗಂಟೆ ಶುರು ಮಾಡಿದ್ದು. ಈ ಫುಲ್ ಶೆಲ್ಫ್ಗಳು ಕ್ಲೀನ್ ಮಾಡ್ಕೊಳ್ಳೋದೇ ನನಗೆ 3 ಗಂಟೆ ತನಕ ತಗೊಂಡು ಟೈಮ್. ಬರೀ ಮೇಲ್ ಕ್ಲೀನ್ ಮಾಡ್ಕೊಂಡಿದ್ರೆ ಟೈಮ್ ತಗೊಂತಾ ಇರ್ಲಿಲ್ವೇನೋ, ಆದ್ರೆ ಬರೋ ಗೋಡೆನೆಲ್ಲ ಉಚ್ಕೊಂಡು ಕೂತಿದ್ದೆ, ಕರ್ಗಾಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೊಂದು ಸಿಕ್ಕಾಬಿಟ್ಟೆ ಟೈಮ್ ತಗೊಂತು. ಹಾಗೆ ನಾನು ಬರೀ ಕ್ಲೀನ್ ಮಾಡ್ಕೊಂತ ಇಲ್ಲ, ಕಿಚನ್ ಮೇಕ್ ಓವರ್ ಕೂಡ ಮಾಡ್ಕೊತಾ ಇದ್ದೀನಿ. ಅದ್ರದ್ದು ಫೈನಲ್ ರಿಸಲ್ಟ್ ನಾಳೆ ತೋರಿಸ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.